ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಟ್ವೀನ್ ಟೂ ಸ್ಟೇಟ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಅಲ್ಲಿ ನೀವು ಊಟಿ ಟು ಕೋಟಗಿರಿ ಜರ್ನಿನ ನೋಡ್ಬೋದು. ಆ್ಯಂಡ್ ನಾವಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ನೀವೇನಾದರೂ ಊಟಿಗೆ ಹೋದರೆ ಈ ರೂಟ್ ವೆಜಿಟೇಬಲ್ಸ್ ಅಂತೂ ತುಂಬ ಕಾಣಿಸುತ್ತೆ ಗೈಸ್. ಕಲರ್ಫುಲ್ಲಾಗಿ ಎಲ್ಲಿ ನೋಡಿದ್ರು ಅದೇ ಇರುತ್ತೆ. ಮತ್ತು ಎಲ್ಲರೂ ಬಂದಿರೋರೆಲ್ಲ ಟೂರಿಸ್ಟು ಅದನ್ನು ತೊಗೊಂಡು ಹೋಗ್ತಾರೆ, ಯಾಕಂದರೆ ಫ್ರೆಶ್ ಆಗಿ ಸಿಗುತ್ತೆ ಅಂತ. ಸೊ ಕೋಟಗಿರಿ ಬಂದ್ಬಿಟ್ಟು ನೀಲಗಿರೀಸ್ ಡಿಸ್ಟ್ರಿಕ್ಟಲ್ಲಿರೋ ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್. ಇದು ಊಟಿಯಿಂದ ಅಪ್ರಾಕ್ಸಿಮೇಟ್ ಒಂದು 25 to 30 ಕಿಲೋಮೀಟರ್ಸ್ ಇರುತ್ತೆ. ಗೈಸ್, ನಾವು ಕೋಟಗಿರಿ ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಊಟಿಗೆ ಕಂಪೇರ್ ಮಾಡಿದ್ರೆ ಲೈಕ್ ಈ ಪ್ಲೇಸ್ ತುಂಬ ಕಾಮ್, ಪೀಸ್ಫುಲ್ ಮತ್ತು ಕ್ರೌಡ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೂಸ್ ಮಾಡಿದ್ದು. ಆ್ಯಂಡ್ ನೀವು ನಾಯ್ಸಿಂದ ಸ್ವಲ್ಪ ದೂರ ಹೋಗಬೇಕು ಅಂದರೆ ಕೋಟಗಿರಿ ಈಸ್ ಅ ಪರ್ಫೆಕ್ಟ್ ಡೆಸ್ಟಿನೇಷನ್. ಕೋಟಗಿರಿ ಈಸ್ ಫೇಮಸ್ ಫಾರ್ ಟೀ ಪ್ಲಾಂಟೇಶನ್ಸ್, ಕಾಮ್ ವೆದರ್, ನೇಚರ್ ವ್ಯೂಸ್, ಪೀಸ್ಫುಲ್ ವಿಲೇಜ್ ಲೈಫ್. ಊಟಿ ಥರ ಕಮರ್ಷಿಯಲ್ ಪ್ಲೇಸ್ ಅಲ್ಲ ಇದು ಮೋರ್ ಲೈಕ್ ನೇಚರ್ ಲವರ್ಸ್ಗೆ ಪ್ಯಾರಡೈಸ್. ಸೊ ಗೈಸ್, ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ರೋಡ್ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಫುಲ್ ಗ್ರೀನ್ ಹಿಲ್ಸ್, ಟೀ ಎಸ್ಟೇಟ್ಸ್, ಕ್ಲೌಡ್ ಟಚ್ ಮಾಡ್ತಾ ಇರುತ್ತೆ, ಮೌಂಟೇನ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೋಡು. ಸೊ ಗೈಸ್, ನೋಡ್ತಾ ವಿರಿ ಇಷ್ಟು ಕೋಟಗಿರಿ. ಹಾಯ್ ಗೈಸ್, ಈಗ ನಾವು ಊಟಿಯಿಂದ ಇಲ್ಲಿ ಅರೌಂಡ್ 24 ಕಿಲೋಮೀಟರ್ಸ್ ಕೋಟಗಿರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಔಟ್ಸ್ಕರ್ಟ್ಸಲ್ಲಿರೋದು ರೆಸಾರ್ಟ್. ಸೊ ವ್ಯೂ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇದೆಲ್ಲ ಫಾಗ್. ಈಗ ಈವ್ನಿಂಗ್ ಅರೌಂಡ್ 6:30 ಆಗಿದೆ. ಸೊ ನೋಡ್ಬೋದು ನೀವು. ಯಾರಾದರೂ ಊಟಿ ಬರೋ ಪ್ಲ್ಯಾನ್ ಇದ್ದರೆ, ಲೈಕ್ ಇನ್ಸ್ಟೆಡ್ ಆಫ್ ದಟ್ ಕ್ರೌಡೆಡ್ ಪ್ಲೇಸ್ ಯು ಕ್ಯಾನ್ ಕಮ್ ಹಿಯರ್ ಕೋಟಗಿರಿ. ಸೊ ವ್ಯೂ ತುಂಬ ಚೆನ್ನಾಗಿದೆ. ಇನ್ನೂ ಆ್ಯಕ್ಚುಲಿ ಇದು ಅರೌಂಡ್ ನಾವು ಈವ್ನಿಂಗ್ ಬಂದಿರೋದು. ಸೊ ಮೇ ಬಿ ಅರೌಂಡ್ 4 o'clock ಹಂಗೆ ಬಂದರೆ ಮೋಸ್ಟ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ, ವೆರಿ ಬ್ಯೂಟಿಫುಲ್ ಪ್ಲೇಸ್. ಕ್ರೌಡೆಡ್ ಅಲ್ಲ. ಮತ್ತು ಐ ಥಿಂಕ್ ಇದು ಬಂದ್ಬಿಟ್ಟು ಹಳ್ಳಿ ಇರುತ್ತಲ್ಲ, ಹಳ್ಳಿಯಲ್ಲಿಂದ ಬರೋ ರೂಟ್ ಇದು. ಸಂಬಡಿ ಈಸ್ ಇಂಟ್ರೆಸ್ಟೆಡ್, ಯಾರಿಗೆಲ್ಲ ಒಂದು ಸ್ವಲ್ಪ ಕ್ರೌಡ್ ಇಲ್ಲದೆ ಪೀಸ್ಫುಲ್ ಆಗಬೇಕು ಅಂತ ಅನ್ಕೊತೀರೋ, ವೆರಿ ಬೆಸ್ಟ್ ಆಪ್ಷನ್. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಟೀ ಫ್ಯಾಕ್ಟ್ರಿ. ಸೊ ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ವಿ ಶುಡ್ ವಾಕ್ ಇಲ್ಲಿ. ಆ್ಯಕ್ಚುಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ. ಇಲ್ಲಿ ಮೋಸ್ಟ್ಲಿ ಒಂದು ವಾಟರ್ ಫಾಲ್ ಏನೋ ಇದೆ ಅನಿಸುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ಸೊ ಝೂಮ್ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ವಾಟರ್ ಫಾಲ್. ಆ್ಯಂಡ್ ಅದರದ್ದು ಸೌಂಡು ಸಹ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಬೆಳಗ್ಗೆ ಟಾಯ್ ಟ್ರೈನೆಲ್ಲ ಹೋಗಿದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು ಇಲ್ಲಿ ನಿಮಗೆ ವ್ಯೂ ಎಲ್ಲ ಈವ್ನಿಂಗ್ ತೋರ್ಸೋಕ್ಕಾಗಲಿಲ್ಲ. ಬಟ್ ನೋಡಿ, ಅಲ್ಲಿ ವಾಟರ್ಫಾಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ಬೋದು. ನಾವು ಅಲ್ಲಿಂದ ಮೇಲೆಯಿಂದ ವಾಕ್ ಮಾಡ್ಕೊಂಡು ಬಂದಿರೋದು ಈಗ. ಸೊ ನಾನು ಇನ್ನೂ ನಿಮಗೆ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಬೈ ಚಾನ್ಸ್ ಏನಾದರೂ ಇಫ್ ಐ ಗೆಟ್ ಅ ಚಾನ್ಸ್ ಟು ಶೋ ನ್ಯೂ ಪ್ಲೇಸಸ್ ಆರ್ ಸಮಥಿಂಗ್ ಲೈಕ್. ಇದು ಮನೆ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ನಾನೇನು ಹೇಳ್ತಿದ್ದೆ, ನಿಮ್ಮ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಮೋಸ್ಟ್ಲಿ ನಾನು ವೀಡಿಯೋಸ್ ಎಲ್ಲ ತೊಗೊಂಡು ನಿಮಗೆ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಕೋಟಗಿರಿ. ಎಲ್ಲರೂ ಊಟಿ ಕ್ರೌಡೆಡ್ ಪ್ಲೇಸಿಗೆ ಹೋಗೋಕ್ಕಿಂತ ಆ್ಯಕ್ಚುಲಿ ಈ ಥರ ಪ್ಲೇಸಸ್ ಪ್ಲ್ಯಾನ್ ಮಾಡ್ಕೊಬೋದು. ನಾವು ಆ್ಯಕ್ಚುಲಿ 1 day ಊಟಿಯಲ್ಲಿ ಮತ್ತು 1 day ವಿತೌಟ್ ಆಫ್ ಸ್ಟೇಯಿಂಗ್ ಹಿಯರ್. ಸೊ എല്ലാവരും വരും.
ಆ್ಯಕ್ಚುಲಿ ಪ್ಲೇಸ್ ನೋಡಿದ್ಮೇಲೆ ಗೊತ್ತಾಯ್ತು ನಮಗೆ ಸುಮ್ಮನೆ ನಾವು ಊಟಿಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡಿದ್ವಿ ಅಂತ. ಬಿಕಾಸ್ ಎಲ್ಲರೂ ಹೋಗೋ ಪ್ಲೇಸ್ ಅದು, ಎಲ್ಲರೂ ನೋಡೋ ಪ್ಲೇಸಸ್ ಅದು. ಬಟ್ ಯಾ ಇಲ್ಲಿಗೆ ಬಂದಿದ್ರೆ ತುಂಬ ಚೆನ್ನಾಗಿರ್ತದೆ ಅನಿಸುತ್ತೆ. ನೋಡ್ಬೋದು. ಆ್ಯಕ್ಚುಲಿ ನಾವು ಇಲ್ಲಿ ಕ್ಯಾಬಿನ್ 4 ತೊಗೊಂಡಿರೋದು. ಸೊ ಅವರು ಕರ್ಕೊಂಡು ಹೋಗ್ತಿದ್ದಾರೆ ನಮಗೆ ರೂಮ್ ಎಲ್ಲ ತೋರ್ಸೋಕ್ಕೆ. ಸೊ ಗೈಸ್, ಇದು ಆ್ಯಕ್ಚುಲಿ ಕ್ಯಾಬಿನ್ 4. ಐ ಥಿಂಕ್ ಇಲ್ಲಿ ಇಂಡಿವಿಜುವಲಾಗಿ ಈ ಥರ ಕೊಡ್ತಾರೆ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಟು ವಾಟ್ ಎಕ್ಸ್ಟೆಂಟ್ ಈ ಕ್ಯಾಪ್ಚರ್ ಮಾಡ್ತಿದೆ ಅಂತ. ಇನ್ ಕೇಸ್ ಇದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಮೇ ಬಿ ಐಲ್ ಡೂ ಇನ್ ದ ಡೇ ಲೈಟ್. ಸೊ ಹಾಗೆ ರೂಮ್ ಟೂರ್ ಮಾಡ್ಬಿಡ್ತೀನಿ. ಸೊ ದಿಸ್ ಈಸ್ ಅ ಎಂಟ್ರೆನ್ಸ್ ಆ್ಯಂಡ್ ರೂಮ್ ಆ್ಯಂಡ್ ವಾಶ್ರೂಮ್ ಅನಿಸುತ್ತೆ ಇದು. ಐ ಥಿಂಕ್ ನಾಟ್ ಬ್ಯಾಡ್, ಬಿಕಾಸ್ ಅಲ್ಲಿ ಕ್ರೌಡೆಡಲ್ಲಿ ಒಳ್ಳೆ ಲಕ್ಸುರಿ ರೂಮ್ಸ್ ತೊಗೊಂಡು ಇರೋಕ್ಕಿಂತ ಮೇ ಬಿ ಇದು ಸ್ವಲ್ಪ ವಿಂಟೇಜ್, ನಮ್ಮ ಓಲ್ಡ್ ಸ್ಟೈಲಲ್ಲಿ ಇತ್ತಲ್ಲ ಆ ಥರ ಅನಿಸುತ್ತೆ ಇದು. ಯಾ ಸೊ ಗೈಸ್, ನಾವು ಹೋಟೆಲ್ಸಲ್ಲಿ ನೋಡೋ ಥರ ಪ್ರಾಪರ್ ರೂಮ್ಸ್ ಥರ ಇರಲ್ಲ ಆ್ಯಕ್ಚುಲಿ. ಈ ಮನೆಗಳನ್ನೇ ಐ ಥಿಂಕ್ ಇವರು ಒಂದೊಂದು ರೂಮ್ ಥರ ಮಾಡಿಬಿಟ್ಟು ಕ್ಯಾಬಿನ್ಸ್ ಥರ ಕೊಟ್ಟಿದ್ದಾರೆ. ಇದು ನೀವೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ವಾಟ್ ಈಸ್ ದಟ್ ಕಿಚನ್ ಕಮ್ ಡೈನಿಂಗ್ ಏರಿಯಾ ಥರ. ಸೊ ನೀವೆಲ್ಲ ನೋಡ್ಬೋದು, ಲೈಕ್ ಹಳೆ ಕಾಲದ ಥಿಂಗ್ಸ್ ಎಲ್ಲ ಇದೆ ಇಲ್ಲಿ. ಸೊ ಇದೇ ಥರ ಇರುತ್ತೆ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್, ಐ ಥಿಂಕ್ ಇಟ್ಸ್ ನಾಟ್ ಫಾರ್ ಯು. ನೀವೇನಾದರೂ ನೇಚರ್ ಲವರ್ಸ್ ಆದರೆ ಮಾತ್ರ ಐ ವುಡ್ ಸಜೆಸ್ಟ್ ದಿಸ್ ಪ್ಲೇಸ್. ಯಾಕೆ ಅಂದರೆ ಇದೇ ಥರ ಇರುತ್ತೆ. ಲೈಕ್ ಯು ವಿಲ್ ನಾಟ್ ಗೆಟ್ ಎನಿ ಲಕ್ಸುರಿ ಫುಡ್ ಆರ್ ಲಕ್ಸುರಿ ರೂಮ್ ಆ್ಯಂಡ್ ಆಲ್. ಇಟ್ಸ್ ಜಸ್ಟ್ ಅ ಸಿಂಪಲ್ ಲೈಫ್. ಜಸ್ಟ್ ನೀವು ನೇಚರ್ನ ನೋಡ್ತಾ ಎಂಜಾಯ್ ಮಾಡ್ಬೋದು ಅಷ್ಟೇ. ಇಲ್ಲಿ ಸ್ಟಾಫ್ ಎಲ್ಲ ಲೇಡೀಸ್ ಇರ್ತಾರೆ. ಸೊ ಅವರೇ ಎಲ್ಲ ಕುಕ್ ಮಾಡ್ತಾರೆ. ನಮಗೇನಾದರೂ ಬೇಕು ಅಂದರೆ ಎಲ್ಲ ಅವರೇ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಒನ್ ಸಜೆಷನ್, ಯಾರಾದರೂ ಈ ಪ್ಲೇಸಿಗೆ ಬಂದರೆ, ಸಿನ್ಸ್ ಇಟ್ ಇಸ್ ಫಾರ್ ಫ್ರಮ್ ದ ಟೌನ್, ನೀವೇನಾದರೂ ಲೈಕ್ ಬೇಸಿಕ್ ಸ್ನ್ಯಾಕ್ಸ್ ಆ ಥರ ಏನಾದರೂ ತೊಗೊಂಡು ಬರ್ಬೋದು. ಯಾಕೆ ಅಂದರೆ ಇಲ್ಲಿ ಹೋಟೆಲ್ಸು ಏನೂ ನಿಯರ್ ಬೈ ಇರಲ್ಲ. ಸೊ ಅವರು ಕುಕ್ ಮಾಡಿ ನಮಗೆ ಕೊಡೋವರೆಗೂ ನಾವು ವಿ ಶುಡ್ ಡಿಪೆಂಡ್ ಆನ್ ದ್ಯಾಟ್ ಫುಡ್ ಓನ್ಲಿ. ಸೊ ಯಾ, ದಟ್ ಈಸ್ ಒನ್ ಸಜೆಷನ್. ಸೊ ಇದಾಗಿತ್ತು ಗೈಸ್ ಊಟಿ ಟು ಕೋಟಗಿರಿ ಜರ್ನಿ. ನೆಕ್ಸ್ಟ್ ವಿಡಿಯೋ ಅಂತೂ ಸಕ್ಕದಾಗಿರುತ್ತೆ. ಯಾರೆಲ್ಲ ನೇಚರ್ ಲವರ್ಸ್ ಇದ್ದೀರಾ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.